ನನ್ನ ಹೆಂಡತಿಗೆ ಧೈರ್ಯ ಇತ್ತು, ನನಗಿರಲಿಲ್ಲ ಧೈರ್ಯ. ಚಿಕ್ಕ ಮಗು, LKG ಮಗು, ನನ್ನ ಮಗ, ಒಬ್ಬನೇ ಮಗ. 3 ದಿನ ಬರೀ ಕಣ್ಣಲ್ಲೇ ನೀರು ಹಾಕಿದ್ವಿ, ಏನ್ ಮಾಡ್ಬೇಕು ಅಂತ. ಸಾಯ್ಬೇಕು ಅನ್ನೋ ವಿಚಾರ ಇದ್ದಾಗ ಒಂದು ಫೋನ್ ಬರುತ್ತೆ ನನಗೆ, ನನ್ನ ಮಿಸಸ್ ಊರಿಂದ ಒಂದು ಫೋನ್ ಬರುತ್ತೆ. ಇಲ್ಲ, ನಮ್ಮ ಮಿಸಸ್ ತಮ್ಮ, ನಮ್ಮ ಬಾಮೈದ, ನಮ್ಮ ಒಂದು ಫೋನ್ ಬರುತ್ತೆ, ನಮ್ಮ ಮಿಸಸ್ ತಂದೆಯವ್ರದ್ದು. ಅರ್ಜೆಂಟ್ ಮದುವೆ ಫಿಕ್ಸ್ ಆಗಿಬಿಟ್ಟಿದೆ ನಿಮ್ಮ ತಮ್ಮಂದು, ಬಂದ್ಬೇಕು ಅಂತ ನನ್ನ ಹೆಂಡತಿಗೆ ಫೋನ್ ಮಾಡ್ತಾರೆ ನಮ್ಮ ಮಾವ. ನನಗೂ ಮಾಡ್ತಾರೆ, ನೀವು ಬರ್ಬೇಕಳೆ ಅಂದರೆ ನನ್ನ ಮಗನ ಮದುವೆ ಫಿಕ್ಸ್ ಆಗಿದೆ, ಅಚಾನಕ್ ಫಿಕ್ಸ್ ಆಗಿದೆ ಅಂದರು. ನಾವು ಇನ್ನು 3 ದಿನದಲ್ಲಿ ಸಾಯೋದ್ರ ಬಗ್ಗೆ ವಿಚಾರ ಮಾಡ್ತಾ ಇದ್ದೀವಿ, ಇನ್ನು 6 ದಿನದಲ್ಲಿ ಮದುವೆ ಫಿಕ್ಸ್ ಆಗಿದೆ. ಯಾಕೆ ಅಂತಂದ್ರೆ ಅವ್ರದ್ದು ಇಂಟರ್ ಕಾಸ್ಟ್ ಮ್ಯಾರೇಜು, ಅಲ್ಲಿನೂ ಸ್ವಲ್ಪ ಪ್ರಾಬ್ಲಮ್ಗಳಾಗಿದ್ದು. 6 ದಿನದಲ್ಲೇ ಮದುವೆ ಮಾಡುವಂಥ ಪ್ರಸಂಗ ಬಂದಿದ್ದು. ನನಗೂ ಶಾಕ್ ಅದು, ಆ ನ್ಯೂಸ್ ನೋಡಿದ್ರೆ ಶಾಕು. 6 ದಿನದಲ್ಲಿ ಮದುವೆ ಅಂತಂದ್ರೆ ನಂಬಕ್ಕೆ ಆಗ್ತಿರ್ಲಿಲ್ಲ. ಯಾವುದೋ ಒಂದು ಸಣ್ಣ ಚೌಟ್ರಿಯಲ್ಲಿ ಇಟ್ಕೊಂಡು ಏನೋ ಮದುವೆ ಮಾಡಿದ್ರು ಅವ್ರು. ನಾವು ನಮ್ಮ ಸಾಯೋ ಪ್ರೋಗ್ರಾಮ್ನ ಪೋಸ್ಟ್ಪೋನ್ ಮಾಡಿದ್ವಿ. 6 ದಿನ ಆದ್ಮೇಲೆ ಸಾಯೋಣ, ಯಾಕಂದ್ರೆ ಈಗ ಏನಾದ್ರು ತೀರ್ಕೊಂಡ್ಬಿಟ್ರೆ ಅವನ ಮದುವೆ ನಿಲ್ಲತ್ತೆ. ಪಾಪ ಅವ್ರದ್ದೇನೋ ಇಂಟರ್ ಕಾಸ್ಟ್ ಮ್ಯಾರೇಜ್, ಆ ಹುಡುಗಿದು ಏನೋ ಬಂದ್ಬಿಟ್ಟಿದ್ದಾರೆ ಇವ್ರು ನಂಬಿ. ಬೇಡ, ಇದಕ್ಕೆ ತೊಂದರೆ ಕೊಡೋದು ಬೇಡ ಅನ್ನೋ ಒಂದೇ ಒಂದು ರೀಸನ್ಗೋಸ್ಕರ ನಾವು ಸ್ವಲ್ಪ ಪೋಸ್ಟ್ಪೋನ್ ಮಾಡಿದ್ವಿ. ಮದುವೆಗೆ ಹೋದ್ವಿ. ಮದುವೆಗೆ ಹೋಗ್ಬೇಕಾದ್ರೆ ನನ್ನ ಕಡೆ ಹೇಳಿದ್ನಲ್ಲ ಸರ್, ಬರಿಗೈಲೇ ಲೆಕ್ಕ, ಹೆಚ್ಚು ಕಡಿಮೆ ಲೆಕ್ಕ ಹಾಕಿದ್ರೆ ಬರಿಗೈಲೆ 15,000 ಇತ್ತು. ನಾ ಯಾವುದೋ ಬಡ್ಡಿ ಕೊಡ್ಬೇಕಾಗಿ ದುಡ್ಡು. ಜುಲೈ 1, 2018 ಸಾಯಂಕಾಲ 4 ಗಂಟೆ ನಾ ಬೆಂಗಳೂರು ಬಿಟ್ಟಿದ್ದೆ ಸರ್. ಬರಿಗೈಲೆ ಬಿಟ್ಟು ಮನೆ ಕಿಲಿ ಹಾಕೊಂಡು ಹೋಗ್ಬೇಕಾದ್ರೆ ಅನಿಸ್ತಾ ಇತ್ತು, ನಾನು ವಾಪಸ್ ಬರ್ತೀನೋ ಇಲ್ಲೋ, ಏನಾಗ್ತೀನೋ ಅಂತ ಗೊತ್ತಿರಲಿಲ್ಲ. ಕಿಲಿ ಹಾಕೊಂಡು ಹೋದ್ರೆ ಎಲ್ಲಾನು ಇಲ್ಲೇ ಬಿಟ್ಟು ಹೋಗ್ಬಿಟ್ಟೆ. ನನ್ನ ಹೆಂಡತಿ ಮಗನ ಕರ್ಕೊಂಡು ಹೋಗ್ಬಿಟ್ಟೆ. ಮದುವೆಗೆ ಹೋದ್ವಿ. ಮದುವೆಯಲ್ಲೂ ನನಗೆ ಉತ್ಸಾಹ ಇರಲಿಲ್ಲ. ಏನಂದ್ರೆ ನಮಗೆ ನನ್ನ ಜೀವನ ಏನಂತ ನನಗೆ ಗೊತ್ತಿಲ್ಲ. ಇಷ್ಟು ಸಾಲ ಮಾಡ್ಕೊಂಡ್ಬಿಟ್ಟಿದ್ದೀನಿ, ಎಷ್ಟು ಪ್ರೆಷರ್ ಇದೆ, ಹೆಂಗ್ ತೀರಿಸ್ಬೇಕು ಅನ್ನೋದು ಗೊತ್ತಿಲ್ಲ. ಆದ್ರೂ ಹೆಂಗೋ ಯಾರಿಗೂ ಗೊತ್ತಾಗ್ಲಾರ್ದಂಗೆ ಹೆಂಗೋ ಜೀವನ 6 ದಿನ ಮ್ಯಾನೇಜ್ ಮಾಡಿದ್ವಿ. ಮದುವೆನೂ ಆಯ್ತು. ಈ ಮದುವೆ ಒಂದೇ ಎಪಿಸೋಡಲ್ಲಿ ಯಾರೋ ಒಬ್ಬ ಒಂದು ಶಕ್ತಿ ಅನ್ಕೊಳ್ಳಿದ್ದೆ, ಈ ಶಕ್ತಿನ ಅನ್ಕೊಳ್ಳಿ, ಯಾರ್ದೋ ಮೂಲಕ ನಮ್ದು ಏನೋ ವಿಷಯ ಗೊತ್ತಾಗ್ಬಿಡುತ್ತೆ. ಯಾರಿಗೂ ಗೊತ್ತಾಗಿ ಅವ್ರು ನಮ್ಮ ಹತ್ರ ಆಣೆ ಪ್ರಮಾಣ ಮಾಡಿಸ್ಕೊಂಡ್ರು. ನಮ್ಮ ಏರಿಯಾರ ಒಬ್ರು, ಇಲ್ಲ ನೀವು ತಪ್ಪು ಮಾಡ್ತಾ ಇದ್ದೀರಾ, ಸಾಯೋದ್ರದ್ದು ಇಂಪಾರ್ಟೆಂಟ್ ಅಲ್ಲ, ಸಾಯೋದ್ರಿಂದ ಏನೂ ಸಿಗಲ್ಲ. ನನಗೂ ಗೊತ್ತು, ನಾನು ಸಾಯಕ್ಕೆ ನನಗೆ ಇಷ್ಟ ಇರಲಿಲ್ಲ. ನನ್ನ ಹೆಂಡತಿ ಹಠ ಹಂಗಿತ್ತು, ಸಾಯೋಣ ರೀ, ಬೇಡ ರೀ, ನಾವು ಬದುಕಕ್ಕಾಗಲ್ಲ ರೀ, ಮುಖ ತೋರ್ಸಕ್ಕಾಗಲ್ಲ ರೀ ಅಂತ. ಬಟ್ ಏನ್ ಮಾಡೋದು, ಈಗ ಅವಳನ್ನು ಬಿಡಕ್ಕಾಗಲ್ಲ, ಹೆಂಡತಿನೂ ಬಿಡಕ್ಕಾಗಲ್ಲ. ಇತ್ಲಾಗೆ ನನ್ನ ಪರಿಸ್ಥಿತಿ ಬೇರೆ ಹಿಂಗಿದೆ. ಅವಳು ನೀವು ಸಾಯಿಲ್ಲ ನಾ ಸಾಯ್ತೀನಿ ಅಂತಿದ್ದಾಳೆ. ಏನ್ ಮಾಡ್ಲಿ, ಬೇಡ, ಹಂಗಂದ್ರೆ ನಾನು ಮಾಡಿರೋ ತಪ್ಪಿಗೆ ನಾವು ಅವಳೊಬ್ಳೆ ಆಗಿ ಸಾಯ್ಬೇಕು, ಈಗ ಇಬ್ಬರು ಕೂಡ ಸಾಯೋಣ ಅನ್ನೋ ಅರ್ಥದಲ್ಲಿ ಇದ್ವಿ ನಾವು ಅಷ್ಟೇ. ಅದು ಏನೋ 1 ಎಳೆ ತಪ್ಪಿದ್ರೆ 1000 ಎಳೆ ತಪ್ಪಿದಂಗೆ ಅಂತಾರೆ. ಯಾವುದೋ ಒಂದು ಶಕ್ತಿ ಮೂಲಕ ಅದು ತಪ್ಪಿತು, ನಾವು ಸಾಯ್ಲಿಲ್ಲ ಸರ್. ನನ್ನ ಹೆಂಡತಿನೇ ಮನಸ್ಸು ಚೇಂಜ್ ಮಾಡಿದ್ಲು, ನನಗೆ ಮನಸ್ಸಿರಲಿಲ್ಲ. ನನ್ನ ಹೆಂಡತಿನೇ ಚೇಂಜ್ ಮಾಡಿದ್ಲು. ಆಯ್ತು ರೀ, ನಿಮ್ಗೆ ಹೆಂಗೆ ಅನ್ಸತ್ತೆ ಹಂಗೆ ಮಾಡಿ ಅಂದು. ಜುಲೈ 1ನೇ ತಾರೀಕು ನಾನು ಬೆಂಗಳೂರು ಬಿಟ್ಟಿದ್ದು. ಜುಲೈ 6ನೇ ತಾರೀಕು ನನ್ನ ಅಳಿಯನ ಮದುವೆ ಇದ್ದಿದ್ದು. ಜುಲೈ 7ನೇ ತಾರೀಕು ನಾನು ಈ ಊರು ಬಿಟ್ಟು ಹೊರಟೆ. ಬಟ್ ನನ್ನ ಹೆಂಡತಿಗೆ ಹೇಳಿದ್ದೆ, ನಾನು ಎಲ್ಲೋ ಹೋಗ್ತಾ ಇದ್ದೀನಿ, ಏನೋ ಮಾಡ್ತಾ ಇದ್ದೀನಿ, ಸಾಯಲ್ಲ, ಬದುಕ್ತೀನಿ, ವಾಪಸ್ ಬರ್ತೀನಿ, ನನ್ನ ಮೇಲೆ ನೀನು ನಂಬಿಕೆ ಇಡು ಅಂತ ನನ್ನ ಹೆಂಡತಿಗೆ ಒಬ್ಬಳಿಗೆ ಹೇಳಿದ್ದೆ. ನಾನು ಮಾತ್ರ ಎಲ್ಲಿ ಹೋಗ್ತೀನಿ ಅಂತ ನಿನಗೂ ಹೇಳಲ್ಲ, ಯಾಕಂದ್ರೆ ನೀವು ಹುಡ್ಕೋ ಪ್ರಯತ್ನ ಮಾಡ್ತೀರಾ, ಯಾರಿಗೂ ಹೇಳಲ್ಲ, ನಾನು ಹೋಗ್ತೀನಿ. ಬಟ್ ಒಂದಿನವಾದರೂ 1 or the other day ಐ ವಿಲ್ ಕಮ್ ಬ್ಯಾಕ್ ಅಂತಂತಂದು ನಾನು ಒಂದು ನಂಬಿಕೆ ಇತ್ತು. ಆ ನಂಬಿಕೆಯಲ್ಲೇ ನಾನು ಹೊರಟೆ. ನಾನು ಅಡ್ಡಾಡ್ಲಾರ ಜಾಗ ಇಲ್ಲ ಸರ್. ಅವತ್ತೇ ಸಿಮ್ ಆಫ್ ಮಾಡಿದೆ. ಜುಲೈ 7ನೇ ತಾರೀಕು ರಾತ್ರಿ 1:30 ನಾನು ಮೊಬೈಲ್ ಆಫ್ ಮಾಡಿದ್ದೀನಿ, ಸಿಮ್ ಆಫ್ ಮಾಡಿದ್ದೀನಿ. ಮಾಡೋಕ್ಕಿಂತ ಮುಂಚೆ ನಾನು ಯಾರ್ಯಾರು ದುಡ್ಡು ಕೊಡಬೇಕಾಗಿತ್ತು, ಯಾರ ಜೊತೆ ನನ್ನ ಕಮಿಟ್ಮೆಂಟ್ಸ್ ಇತ್ತು, ಎಲ್ಲರಿಗೂ ಒಂದು ಮೆಸೇಜ್ ಹಾಕಿದ್ದೀನಿ. ಸರ್ ನಾನು ತೊಂದರೆಯಲ್ಲಿದ್ದೀನಿ, ನಾನು ನಿಮ್ಗೆ ದುಡ್ಡು ಕೊಡಬೇಕಾಗಿತ್ತು, ಕೊಡೋಕ್ಕಾಗಿಲ್ಲ, ಇವತ್ತು ನನ್ನ ಪರಿಸ್ಥಿತಿ ಸರಿ ಇಲ್ಲ, ನಾನು ಊರು ಬಿಟ್ಟು ಹೋಗ್ತಾ ಇದ್ದೀನಿ, ಐ ವಿಲ್ ಕಮ್ ಬ್ಯಾಕ್, ನಾನು ಪ್ಲೀಸ್ ಫಾರ್ಗಿವ್ ಮೀ, ನಾನು ಕ್ಷಮಿಸ್ಬಿಡಿ ಅಂತ ಎಲ್ಲರಿಗೂ ಒಂದೊಂದು ಮೆಸೇಜ್ ಹಾಕಿದೆ ಸರ್. ಒಬ್ಬರನ್ನು ಬಿಟ್ಟಿಲ್ಲ, ಯಾರೋ ಒಬ್ಬರು ಮಿಸ್ ಆಗಿರ್ಬೋದು ಅಷ್ಟೇ, ಗೊತ್ತಿಲ್ಲ. ನಾನೊಂದು 20-23 ಜನ ಇರ್ಬೇಕು ಸರ್. ನಾನು ಕಮಿಟ್ಮೆಂಟ್ ಮಾಡ್ಕೊಂಡಿದ್ದೆ ಇಂಡಸ್ಟ್ರಿಯಲ್ಲಿ, ಅಂದರೆ 15 ವರ್ಷ ಸರ್ವಿಸಲ್ಲಿ. ಎಲ್ಲರಿಗೂ ಒಂದೊಂದು ಮೆಸೇಜ್ ಹಾಕಿದೆ. ಮೆಸೇಜ್ ಹಾಕಿ ಮೊಬೈಲ್ ಆಫ್ ಮಾಡಿಬಿಟ್ಟೆ. ರಾತ್ರಿ 1:30 ಯಾರು ಎಚ್ಚರ ಇರಲ್ಲ, ಯಾರಾದ್ರೂ ನಂಗೆ ರೆಸ್ಪಾನ್ಸ್ ಮಾಡೋಕ್ಕಾಗಲ್ಲ ಆ ಟೈಮಲ್ಲಿ ಅನ್ನೋ ಒಂದೇ ಒಂದು ಧೈರ್ಯ. ಬಟ್ ನನಗೆ ಬೇರೆ ಆಪ್ಷನ್ ಇರಲಿಲ್ಲ ಸರ್. ಅಷ್ಟೊತ್ತಿಗೆ ಮೆಸೇಜ್ ಹಾಕಿಬಿಟ್ಟು ಮೊಬೈಲ್ ಸಿಮ್ ಎಸ್ಬಿಟ್ಟೆ. ನಾನು ಸಿಮ್ ಎಸ್ಬಿಟ್ಟು ಯಾವುದೋ ಒಂದು ಹರಿಯೋ ನದಿಯಲ್ಲಿ ಎಸ್ತಿಬಿಟ್ಟೆ ನಾನು. ಕುಂದಾಪುರದ ಹತ್ರ, ಅದನ್ನು ಹೇಳ್ತೀನಿ, ಕುಂದಾಪುರದ ಹತ್ರ ಒಂದು ನದಿ, ಅಲ್ಲಿ ಹೋಗ್ತಾ ಇದ್ದೆ, ಅಲ್ಲಿ ಎಸ್ತೆ. ಅಲ್ಲೊಂದು ದಿನ ಇದ್ದೆ. ಅಲ್ಲಿಂದ ನಾನು ಸೌದತ್ತಿ ಎಲ್ಲಮ್ಮನ ಬಂದೆ, ಎಲ್ಲಮ್ಮನ ದರ್ಶನ ತಗೊಂಡೆ.
ಅಲ್ಲಿಂದ ನಾನು ಹಾಗೆ ನನ್ನ ಜರ್ನಿ ಸ್ಟಾರ್ಟ್ ಮಾಡಿದೆ. ಅಷ್ಟರಲ್ಲಿ ನನ್ನ ಫ್ರೆಂಡ್ಗೆ ಒಬ್ಬನಿಗೆ ಫೋನ್ ಮಾಡಿದೆ, ನನಗೆ ಹಿಂಗೆ ಆಗ್ಬಿಟ್ಟಿದೆ, ಪ್ರವೀಣ್ ಅಂತ. ಇವತ್ತು ಅವನು ಈಸ್ ನೋ ಮೋರ್. ಪ್ರವೀಣ್ ಅಂತ ಅವ್ರ ಗದಗದವ್ರು. ಅವ್ನು ನಂದೆಲ್ಲ ಒಂದು A to Z ಗೊತ್ತಿತ್ತು. ಅವ್ನಿಗೆ ಹೇಳಿದೆ, ಹಿಂಗೆ ಆಗ್ಬಿಟ್ಟಿದೆ ಕಣವ, ನಾನು ಊರು ಬಿಡುವಂಥ ಪ್ರಸಂಗ ಬಂದ್ಬಿಟ್ಟಿದೆ, ನಾನು ಬಿಡ್ತಾ ಇದ್ದೀನಿ, ಸ್ವಲ್ಪ ದುಡ್ಡು ಕೊಡೋ ಅಂದೆ. ಕೊಟ್ಟವನು ಒಂದಿಷ್ಟು ದುಡ್ಡನ್ನು ಅರೇಂಜ್ ಮಾಡ್ದೆ. ಆ ದುಡ್ಡನ್ನು ತೊಗೊಂಡು ನಾನು ಹೊರಟೆ. ಒಂದು 50,000ವರೆಗೂ ದುಡ್ಡಿತ್ತು ನನಗೆ. ಈಗ ಒಂದು 10-15 ದಿನ ಜೀವನ ಮಾಡೋಕ್ಕೆ ನನಗೆ ಏನು ತೊಂದರೆ ಇರಲಿಲ್ಲ. ಆ ರೇಂಜಿಗೆ ಹೋದೆ. ನನ್ನ ಕಡೆ ಒಂದು 50,000 ರೂಪಾಯಿ ಇತ್ತು. ಮದುವೆಗೆ ಬಂದ ಸ್ವಲ್ಪ ಖರ್ಚಾಗಿ ಒಟ್ಟು ಎಲ್ಲನೂ. ನಾನು ಕೊಲ್ಲಾಪುರ್ಗೆ ಹೋದೆ, ಸೊಲ್ಲಾಪುರ್ಗೆ ಹೋದೆ, ನಾಂದೇಡ್ಗೆ ಹೋದೆ, ನಾಗ್ಪುರ್ಗೆ ಹೋಗಿದ್ದೀನಿ, ಕಾಶಿಗೆ ಹೋಗಿದ್ದೀನಿ. ನಾರ್ತ್ ಇಂಡಿಯಾ ಎಲ್ಲ ತಿರುಗಿಬಿಟ್ಟಿದ್ದೀನಿ ಸರ್. ನಾನು ಒಂದೇ ಪ್ಲೇಸಲ್ಲಿ ಒಂದೇ ದಿನ ಒಂದಿಷ್ಟು ದಿವಸ ಇರ್ತಿದ್ದೆ, ಮತ್ತು ಬೇಜಾರಾದ ತಕ್ಷಣ ನಿಂತ ಕಡೆ ಹೋಗ್ತಿದ್ದೆ, ಬೇಜಾರಾದ ತಕ್ಷಣ ನಿಂತ ಕಡೆ ಹೋಗ್ತಿದ್ದೆ. ನಾನೊಬ್ಬ ಇಂಜಿನಿಯರ್. ನಾನು ಇಂಜಿನಿಯರಿಂಗ್ ಕಲ್ತಿರೋದ್ರಿಂದ ನನಗೆ ಸ್ವಲ್ಪ ಲ್ಯಾಂಗ್ವೇಜ್ ಪ್ರಾಬ್ಲಮ್ ಇರಲಿಲ್ಲ. ನಂದು ಹಿಂದಿ ಚೆನ್ನಾಗಿದೆ, ಇಂಗ್ಲೀಷ್ ಒಂದು ರೇಂಜಿಗೆ ಮ್ಯಾನೇಜಬಲ್. ಹೀಗಾಗಿ ನಾನು ಎಲ್ಲೇ ಕಡೆ ಜಾಬ್ ಮಾಡೋಕೆ ನನಗೆ ಏನು ತೊಂದರೆ ಆಗ್ತಾ ಇರಲಿಲ್ಲ. ಎಲ್ಲಿ ಒಂದು ಟೂರಿಸಂ ಡಿಪಾರ್ಟ್ಮೆಂಟಲ್ಲಿ ಕೆಲಸ ಮಾಡಿದೆ, ಯಾವುದೋ ಒಂದು ಪೈಪ್ ಫ್ಯಾಕ್ಟ್ರಿಯಲ್ಲಿ ಕೆಲಸ ಮಾಡಿದ್ದೀನಿ, ಯಾವುದೋ ಒಂದು ರಿಯಲ್ ಎಸ್ಟೇಟಲ್ಲಿ ಕೆಲಸ ಮಾಡಿದ್ದೀನಿ. ಒಂದಲ್ಲ ಎರಡಲ್ಲ ಸಾವಿರಾರು ಕೆಲಸ. ಹೋಟೆಲಲ್ಲಿ ಕೆಲಸ ಮಾಡಿದ್ದೀನಿ, ರೆಸಾರ್ಟಲ್ಲಿ ಕೆಲಸ ಮಾಡಿದ್ದೀನಿ. ನನಗೆ ತೃಪ್ತಿ ಆಗೋವರೆಗೂ ಒಂದಿಷ್ಟು ದಿವಸ ಕೆಲಸ ಮಾಡ್ತಿದ್ದೆ. ಬೇಡ ಅನ್ನಿಸ್ತದೆ, ಇನ್ನೊಂದು ಜಾಗಕ್ಕೆ ಚೇಂಜ್ ಮಾಡ್ತಿದ್ದೆ. ಈ ಮಧ್ಯದಲ್ಲಿ ನಾನು ನನ್ನ ಮಿಸಸ್ಗೆ ಲೆಟರ್ ಬರೆದೆ, ನಾನು ಇದ್ದೀನಿ, ನಾನು ಹುಡ್ಕೋ ಪ್ರಯತ್ನ ಮಾಡಬೇಡಿ. ಮಿಸಸ್ಗೂ ಬರೆದೆ, ನಮ್ಮ ತಂದೆ ತಾಯಿಗೂ ಬರೆದೆ, ನಾನು ಇದ್ದೀನಿ, ನಾನು ಹುಡ್ಕೋ ಪ್ರಯತ್ನ ಮಾಡಬೇಡಿ, ಬರ್ತೀನಿ, ನಾನು ಆದಷ್ಟು ಬೇಗ ಬರ್ತೀನಿ, ನಾನು ಸಾಯಲ್ಲ. ಗೊತ್ತಿಲ್ಲ ನಾನು ಯಾವಾಗ ಬರ್ತೀನಿ ಅಂತ. ಬರ್ತೀನಿ, ನೀವು ಯಾವುದೋ ಕಾರಣ ಹುಡ್ಕೋ ಪ್ರಯತ್ನ ಮಾಡಿವಂತೆ ಒಂದು ಲೆಟರ್ ಬರೆದು ಹಾಕಿದೆ. ಹಾಗೆ ನಾನು ಜೀವನ ಹೋಯ್ತು. ನನಗೂ ಎಲ್ಲ ಹೆಂಡತಿ, ಮಕ್ಕಳು, ತಂದೆ ತಾಯಿ, ಅಣ್ಣ ತಮ್ಮ, ಅಣ್ಣ ಅಕ್ಕ ಎಲ್ಲರನ್ನೂ ಬಿಟ್ಟಿರೋಕೆ ನನಗೂ ಆಗಲ್ಲ. ಇಂಥ ಒಳ್ಳೆ ಫ್ರೆಂಡ್ ಸರ್ಕಲ್ ಇತ್ತು ನನಗೆ. ಎಲ್ಲರನ್ನೂ ಕಳ್ಕೊಂಡು ಹೋಗೋದು ಅಂದರೆ ಅಷ್ಟು ಸರಳ ಅಲ್ಲ ಸರ್. ಆದರೂ ನಾನು 7 ವರ್ಷ ಸರ್ ನನಗೆ ಅಜ್ಞಾತವಾಸದಲ್ಲಿ ಅನುಭವಿಸ್ದೆ ನಾನು. ನಂದು ಆ ಟೈಮಲ್ಲಿ 7:30 ನಡೀತಾ ಇತ್ತು. ನನಗೊಬ್ಬರು ಗುರುಗಳು ಹೇಳಿದರು, ನಿನಗೆ 7:30 ನೀನು ಭಾಳ ಕೆಟ್ಟದಾಗಿದೆ, ಆ ಟೈಮಲ್ಲಿ ಭಾಳ ಹುಷಾರಾಗಿರ್ಬೇಕು ಅಂತ ಹೇಳಿದ್ರು. ಮುಂಚೆನೇ ಹೇಳಿದ್ರು ಅದನ್ನು. ಬಟ್ ನಾನು 7:30 ಊರು ಬಿಟ್ಟಿದ್ದೆ. ನನಗೆ ವಾಪಸ್ ಬಂದಿದ್ದು 7:30 ಮುಗಿದ ಮೇಲೆ ಬಂದಿದ್ದೀನಿ. ಸಂಪೂರ್ಣ ನ್ಯೂಸ್, ಇದು ನೊಂದವರ ಧ್ವನಿ.